ರಾಣೆಬೆನ್ನೂರು ತಾಲೂಕು ಈಗ ದೇಶಕ್ಕೆ ಮಾದರಿಯಾಗುವತ್ತ ದೃಢ ಹೆಜ್ಜೆ ಇಡುತ್ತಿದೆ. ಅದು ರಾಣೆಬೆನ್ನೂರಿನ ಶಾಸಕರಾದ ಪ್ರಕಾಶ್ ಕೋಳಿವಾಡ್ ಅವರ ದೂರದೃಷ್ಟಿ ಚಿಂತನೆಯ ಪ್ರತಿಫಲ. ರಾಣೆಬೆನ್ನೂರು ತಾಲೂಕಿನಲ್ಲಿರುವ ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ಗಳನ್ನು ತಮ್ಮ ಶಾಸಕರ ಅನುದಾನದಲ್ಲಿ ಒದಗಿಸಿದ್ದು ಮಾತ್ರ ಶಿಕ್ಷಣ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದಂತಾಗಿದೆ. ಶಾಸಕರಾದ ಮೊದಲನೇ ದಿನದಿಂದ ಇಲ್ಲಿಯವರೆಗೆ ಶೈಕ್ಷಣಿಕ ವಲಯಕ್ಕೆ ಅವರು ಕೊಟ್ಟಷ್ಟು ಕಾಳಜಿ, ಮಹತ್ವ ಬೇರೆ ಯಾರಿಂದಲೂ ಕೂಡ ನಿರೀಕ್ಷೆ ಮಾಡಲು ಅಸಾಧ್ಯ. ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂತಹ ಸರ್ಕಾರಿ ಶಾಲೆಯ ಪ್ರತಿಯೊಬ್ಬ ಮಗು ಕೂಡ ತಂತ್ರಜ್ಞಾನದ ಸ್ಪರ್ಶದಿಂದ ಶಿಕ್ಷಣ ಕಲಿತು ಸ್ಪರ್ಧಾತ್ಮಕ ಹಾಗೂ ಔದ್ಯೋಗಿಕ ಕ್ಷೇತ್ರದ ಕಡೆ ಹೆಜ್ಜೆ ಹಾಕಬೇಕೆನ್ನುವುದು ಶಾಸಕರ ಕನಸು. ಶಾಲೆಯಲ್ಲಿ ಯಾವುದೇ ವಿಷಯದ ಶಿಕ್ಷಕ ಶಾಲೆಗೆ ಬಾರದಿದ್ದರೂ ಕೂಡ ಡಿಜಿಟಲ್ ಮಾದರಿ ವ್ಯವಸ್ಥೆಯಿಂದ ಮಕ್ಕಳು ಅದೇ ವಿಷಯದ ಕುರಿತು ಅಭ್ಯಾಸ ನಡೆಸಬಹುದು. ಇದೇ ಡಿಜಿಟಲ್ ಮಾದರಿಯ ಶಿಕ್ಷಣ ವ್ಯವಸ್ಥೆ. ಇಷ್ಟೆಲ್ಲ ಕ್ರಾಂತಿಕಾರಿ ಬದಲಾವಣೆಯತ್ತ ಸಾಗುತ್ತಿರುವ ನಮ್ಮ ರಾಣೆಬೆನ್ನೂರು ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಡಿಜಿಟಲ್ ಶಿಕ್ಷಣ ಅಳವಡಿಸಿಕೊಂಡು ದೇಶದ ಮೊಟ್ಟ ಮೊದಲ ಊರು ಎಂಬ ದಾಖಲೆಗೆ ಪಾತ್ರವಾಗಿದೆ. ಇದು ಪ್ರಕಾಶ್ ಕೋಳಿವಾಡ್ ಅವರ ಕನಸು ಮತ್ತು ಸಾಧನೆ. ಈ ಅಪೂರ್ವ ಸಾಧನೆಗೆ ರಾಣೆಬೆನ್ನೂರು ತಾಲೂಕಿನ ಇಟಗಿ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳ ಸಮ್ಮುಖದಲ್ಲಿ ಸಂಭ್ರಮಿಸಲಾಗಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ತರ ಬೆಳವಣಿಗೆ ಕಂಡಲ್ಲಿ ಮಾತ್ರ ದೇಶದ ಬಡತನ ಮತ್ತು ನಿರುದ್ಯೋಗ ಹೋಗಲಾಡಿಸಲು ಸಾಧ್ಯ. ಈ ದಿಶೆಯಲ್ಲಿ ಸದಾ ಮುಂಚೂಣಿಯಲ್ಲಿರುವ ಶಾಸಕರ ಪ್ರಯತ್ನಕ್ಕೆ ಕ್ಷೇತ್ರದ ಜನ, ಶಿಕ್ಷಣ ಇಲಾಖೆ, ಶಿಕ್ಷಣ ಪ್ರೇಮಿಗಳು, ಬುದ್ಧಿಜೀವಿಗಳು ಎಲ್ಲರೂ ಸಹಕರಿಸುವ ಅಗತ್ಯ ಅವಶ್ಯಕತೆ ಇದೆ. ಇಂತಹ ಅದ್ವಿತೀಯ ಸಾಧನೆಗೆ ಶಾಸಕರ ಜೊತೆಯಲ್ಲಿ ಪೂರಕವಾಗಿ ನಿಂತಿರುವ ರೌಂಡ್ ಟೇಬಲ್ ಆಫ್ ಇಂಡಿಯಾ ಸದಸ್ಯರು ಶಿಕ್ಷಣ ಕ್ಷೇತ್ರದ ಕಡೆ ಒಲವು ತೋರಿಸಿದ್ದು ಮೆಚ್ಚುವಂತಹ ಕಾರ್ಯ. ತಂತ್ರಜ್ಞಾನ ಶಿಕ್ಷಣ ಎನ್ನುವುದು ಈ ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬ ಮಗುವಿಗೂ ಅವಶ್ಯವಿದ್ದು, ಡಿಜಿಟಲ್ ಉಪಕರಣಗಳು ಶಿಕ್ಷಣದ ಮೇಲಿನ ವಿದ್ಯಾರ್ಥಿಗಳ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಒಟ್ಟಾಗಿ ಕೆಲಸ ಮಾಡಲು ಮತ್ತು ವಿಚಾರಗಳನ್ನು ಹಂಚಿಕೊಳ್ಳಲು ಹೊಸ ಮಾರ್ಗಗಳನ್ನ ಇದು ಕಲ್ಪಿಸಿಕೊಡುತ್ತದೆ. ಪುಸ್ತಕಗಳ ಮೇಲಿನ ವೆಚ್ಚವನ್ನ ಕಡಿಮೆ ಮಾಡಿ ಪರಿಸರ ಸ್ನೇಹಿಯಾದ ಪದ್ಧತಿಗಳನ್ನ ಪ್ರೋತ್ಸಾಹಿಸುತ್ತದೆ. ವಿದ್ಯಾರ್ಥಿಗಳಿಗೆ ಹೀಗೆ ಸಾಲು ಸಾಲು ಅನುಕೂಲಕರವಾದ ವ್ಯವಸ್ಥೆ ನಿರ್ಮಿಸುತ್ತದೆ ಈ ಡಿಜಿಟಲ್ ಮಾದರಿ ಶಿಕ್ಷಣ ಪದ್ಧತಿ. ಒಟ್ಟಾರೆಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲರಿಗೂ ಮಾದರಿಯಾಗುವಂತಹ ಬದಲಾವಣೆ ತಂದು ಈ ತಾಲೂಕಿನ ಪ್ರತಿಯೊಬ್ಬ ಮಗುವು ಕೂಡ ಡಿಜಿಟಲ್ ಶಿಕ್ಷಣ ಕಲಿಕೆಗೆ ಒಳಗೊಳ್ಳಬೇಕೆನ್ನುವ ರಾಣೆಬೆನ್ನೂರಿನ ಶಿಕ್ಷಣ ಪ್ರೇಮಿ ಶಾಸಕರಿಗೆ ಒಂದು ವಿಶೇಷವಾದ ಧನ್ಯವಾದ ಸಲ್ಲಿಸಲೇಬೇಕಾಗಿದೆ.